ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ ಮಣಿಕಾರ್ತಿ 7 ಮತ್ತೊಂದು ಟ್ರಾವೆಲಿಂಗ್ ವಿಡಿಯೋ. ಸೊ ಇದು ಸಂಡೇ ಅರ್ಲಿ ಮಾರ್ನಿಂಗು 2 o'clock ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಕಾಫಿ ಇಡ್ತಾ ಇದ್ದೀನಿ. ಕಾಫಿ ಆದ ನಂತರ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ ಕದಿರಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ದೇವ್ರ ಪೂಜೆ ಎಲ್ಲ ಆಯಿತು, ಎಲ್ಲರೂ ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಆಗಿದೆ. ಅರೌಂಡ್ 2:30 ಹಂಗೆ ನಾವು ಇಲ್ಲಿ ಬಿಟ್ಟಿದ್ದು. ಸೊ 2:30ಗೆ ಬಿಟ್ಟರೆ ಅಲ್ಲಿ ಹೋಗೋಷ್ಟರಲ್ಲಿ 6:30 ಆಗುತ್ತೆ ಅಂತ ಹೇಳ್ಬಿಟ್ಟು 2:30ಗೆ ಬಿಟ್ಟರೆ ಕಾಫಿ ಕುಡಿಯೋಕ್ಕೆ ನನ್ನ ಮಗ ರೆಡಿ ಆಗಿದ್ದಾನೆ. ಚಳಿ ಅಂತೆ, ಅದಕ್ಕೆ ಬಾಮ ಇಲ್ಲಿ ಕುತ್ಕೋ ಬಾಮ ಬೆಚ್ಚಗಿರುತ್ತೆ ಅಂತ ಕರ್ಕೊಬಂದಿದ್ದೀನಿ ಅವನ್ನ. ಆಯಿತು, ಎಲ್ಲ ಆಯಿತು, ಹೊರಡ್ತಾ ಇದ್ದೀವಿ. ಇವಾಗ ನಾವು 6:30ಗೆ ಯಾಕೆ ಹೋಗ್ಬೇಕಂದ್ರೆ ನಾವು ಅಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ದೀವಿ. ಅದರಿಂದ ನಾವು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ಗೆ 2:30ಗೆ ಬಿಟ್ವೆ. 4 hours ಇಡಿಸುತ್ತಂತೆ ಇಲ್ಲಿಂದ ಬೇತ್ಮಂಗ್ಲಿಂದ ಕದ್ರಿಗೆ. ಅದಕ್ಕೆ ನಾವು 2:30ಗೆ ಬಿಟ್ವೆ. ಅಲ್ಲಿ ಹೋಗೋಷ್ಟರಲ್ಲಿ ಅರೌಂಡ್ 6:30 ಆಗಿತ್ತು. ಯಾವ ರೂಟಲ್ಲಿ ಹೋದ್ವಿ ಅಂತ ತೋರಿಸೋಣ ಅಂದರೆ ಫುಲ್ ಕತ್ತಲಲ್ಲೇ ಕತ್ಲು. ಅದಕ್ಕೆ ನಾವು ಹೋಗಿದ್ದು ಮುಳಬಾಗಲ್ಲು, ಶ್ರೀನಿವಾಸಪುರ, ಗೌನ್ಪಲ್ಲಿ ಈ ರೂಟಲ್ಲಿ ಹೋಗಿದ್ವಿ. ನಾವು ಕದ್ರಿಗೆ ಹೋಗೋಷ್ಟರಲ್ಲಿ 6:10 ಆಗಿತ್ತು. ನಾವು ಅಲ್ಲಿ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ಅಭಿಷೇಕಕ್ಕೆ, ಅಂದರೆ ಪಂಚೆ ಹುಟ್ಕೋಬೇಕು, ಹಾಗೆ ಹೆಂಗಸರೆಲ್ಲ ಸೀರೆನೇ ಹುಟ್ಕೋಬೇಕು, ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ. ಸರಿ, ನಾವು ಹೆಂಗೋ ಟ್ರೆಡಿಷ್ನಲ್ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಮಕ್ಕಳು ಕೂಡ ನಾವು ಟ್ರೆಡಿಷ್ನಲ್ ಆಗಿ ರೆಡಿ ಮಾಡಿದ್ವಿ. ಸೊ ಅಭಿಷೇಕ ಟೈಮಿಂಗ್ಸ್ ಬಂದು ಅಲ್ಲಿ 7 o'clockಗೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ 6:30 ಅಂತ ಹೇಳ್ತಾರೆ, ನಾವು 7 o'clockಗೆ ಒಳಗಡೆ ಹೋಗೋದು. ದೇವಸ್ಥಾನದ ಎಂಟ್ರೆನ್ಸು. ನಾವು ಅಭಿಷೇಕ ಟಿಕೆಟ್ ಬಂದು ಹಿಂದಿನ ದಿನವೇ ನಾವು ನನ್ನ ಫ್ರೆಂಡ್ ಇದ್ದಾರೆ ಅವ್ರಿಗೆ ಹೇಳಿ ಆಲ್ರೆಡಿ ಹೆಸರನ್ನ ಬರೆಸಿ ಇಟ್ಟಿದ್ದೀವಿ. ಅಭಿಷೇಕ ಟಿಕೆಟ್ ಅಮೌಂಟ್ ಬಂದು 1000 rupees ಹಾಗೆ 500 rupees ಇದೆ. 1000 rupeesಗೆ ಒಂದು ಲಡ್ಡು, ಕ್ಯಾಲೆಂಡರ್ ಹಾಗೆ ಶೆಲ್ಲ ಕೊಡ್ತಾರೆ. 500ಗೆ ಬರೀ ಲಡ್ಡು ಕ್ಯಾಲೆಂಡರ್ ಮಾತ್ರ ಕೊಟ್ಟಿದ್ದಾರೆ. ಒಂದು ಟಿಕೆಟ್ಗೆ ಇಬ್ಬರನ್ನ ಅಲೋ ಮಾಡ್ತಾರೆ. ಮಕ್ಕಳಿದ್ರೆ ಬಿಲೋ 10 years ಮಕ್ಕಳಿದ್ರೆ ಮಾತ್ರ ಬಿಡ್ತಾರೆ. ಅಬೌಟ್ 10 years ಇದ್ರೆ ಮಕ್ಕಳು ಕೂಡ ನಾವು ಟಿಕೆಟ್ ತಗೋಬೇಕಾಗ್ತದೆ. ಫೈನಲ್ ಆಗಿ ಅಭಿಷೇಕ, ದರ್ಶನ, ಪ್ರಸಾದ ಎಲ್ಲ ಕಂಪ್ಲೀಟ್ ಆಯಿತು. ತುಂಬಾ ಸಂತೋಷ ಆಯಿತು. ಮತ್ತೊಮ್ಮೆ ನಾವು ಕದ್ರಿಗೆ ಬರಬೇಕು ಅನ್ನಿಸ್ತು. ಆ ರೀತಿ ಇತ್ತು ದೇವರ ದರ್ಶನ. ದೇವ್ರನ್ನ ನೋಡ್ತಾ ಇದ್ರೆ ಪದೇ ಪದೇ ನೋಡ್ಬೇಕು ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ದೇವಸ್ಥಾನ ಇರೋದು ಕದ್ರಿ, ಸತ್ಯಸಾಯಿ ಡಿಸ್ಟಿಕ್ಕು, ಆಂಧ್ರನಲ್ಲಿರೋದು. ಪಿಕ್ಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ನೀವು ನೋಡಿ. ಹಾಗೆ ಇವಾಗ ನಾವು ಲೇಪಾಕ್ಷಿಗೆ ಹೊರಟಿದ್ದೀವಿ. ಕದ್ರಿಯಿಂದ ನಾವು ಲೇಪಾಕ್ಷಿಗೆ ಹೋಗ್ತಾ ಇದ್ದೀವಿ. ಇದು ರೂಟ್ ಬಂದು ಗೋರೆಂಟ್ಲ ಸೈಡ್ ಹೋಗ್ತಾ ಇದ್ದೀವಿ ನಾವು. ಕದ್ರಿನಲ್ಲಿ 12:30 ಆಗಿಬಿಟ್ವೆ. ಕದ್ರಿನಲ್ಲಂತೂ ವಿಪರೀತ ಬಿಸಿಲು ಅಂದರೆ ಬಿಸಿಲು, ತುಂಬ ತಡೆಯೋಕ್ಕೆ ಆಗಲಿಲ್ಲ ನಮ್ಮ ಕೈಲಂತೂ. ನಮ್ಮ ಕರ್ನಾಟಕದಲ್ಲಾದರೆ ನಮ್ಗೆ ಸ್ವಲ್ಪ ಟೆಂಪರೇಚರ್ ಕಡಿಮೆ ಅಲ್ಲ, ಅಲ್ಲಿ ವಿಪರೀತ. ನಾವು ಅಲ್ಲಿ ಲೇಪಾಕ್ಷಿಗೆ ಸೇರೋಷ್ಟರಲ್ಲಿ 2:30 ಆಗಿತ್ತು. ಅರೌಂಡ್ 80 kilometers ಬರುತ್ತೆ. ಕದ್ರಿ ಟು ಲೇಪಾಕ್ಷಿ 80 kilometers ಇದೆ. ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು. ಈ ದೇವಾಲಯ ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ. ಇದು ಕೂಡ ನೋಡಬೇಕಾಗಿರೋವಂಥದ್ದೇ, ತುಂಬಾ ಚೆನ್ನಾಗಿತ್ತು. ಕಲ್ಲಿನ ಕಟ್ಟಡ ಅಂತೂ ತುಂಬ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಫೋಟೋಶೂಟ್ ಮಾಡೋರ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಲೇಪಾಕ್ಷಿನಲ್ಲೂ ಕೂಡ ಅಷ್ಟೇ ತುಂಬಾ ಬಿಸಿಲಿತ್ತು. ನಮ್ಮ ಕೈಲಂತೂ ತಡೆಯೋಕ್ಕಾಗಿಲ್ಲ. ಅಲ್ಲಿ ಕೂಡ ವಿಪರೀತ ಬಿಸಿಲು ಅಂದರೆ ಬಿಸಿಲು, ಸುಟ್ಟೋಗ್ತಾ ಇತ್ತು. ಮಕ್ಕಳಿಗಂತೂ ಆಗಲೇ ಇಲ್ಲ ಪಾಪ, ಬೇಗ ಹೋಗ್ತಾ ಇದ್ದಾರೆ ನೋಡಿ ಮಕ್ಕಳು. ಲೇಪಾಕ್ಷಿ ಇರೋದು ಆಂಧ್ರ ಪ್ರದೇಶ ಅನಂತಪುರ ಡಿಸ್ಟಿಕ್ಕು, ಹಿಂದೂಪುರ ಹತ್ರ. ಇದು ಬಂದು ವಿಜಯನಗರ ಕಾಲದ್ದು. ಇದನ್ನ ಏನಂತ ಹೇಳ್ತಾರೆ ಅಂದರೆ ಧ್ವಜಸ್ತಂಭ ಅಂತ ಹೇಳ್ತಾರೆ. ಇಲ್ಲಿ ದೇವರು ಬಂದು ವೀರಭದ್ರ ಸ್ವಾಮಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ, ತುಂಬ ಪ್ಲೆಸೆಂಟ್ ಆಗಿತ್ತು. ಬಟ್ ಬಿಸಿಲು ಜಾಸ್ತಿ ಇರೋದ್ರಿಂದ ನಮಗೆ ಅನ್ಕಂಫರ್ಟ್ ಆಗಿತ್ತು. ಇಲ್ಲಿ ದುರ್ಗಾದೇವಿ, ನಾಗಲಿಂಗ. ನಾವು ಇಲ್ಲಿಗೆ ಸೇರಿದ್ದು ಮಧ್ಯಾಹ್ನ ಆದ್ದರಿಂದ ದರ್ಶನ ಆರಾಮಾಗಾಯಿತು. ಅಷ್ಟು ರಶ್ ಏನಿರಲಿಲ್ಲ. ಸಂಡೇ ಆದರೆ ಕೂಡ ಅಷ್ಟು ವಿಪರೀತ ರಶ್ ಏನಿರಲಿಲ್ಲ. ದರ್ಶನ ಆರಾಮಾಗಾಯಿತು. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಆಚೆ ಅಷ್ಟು ಬಿಸಿಲಿದ್ರೆ ಕೂಡ ದೇವಸ್ಥಾನ ಒಳಗಡೆ ತಣ್ಣಗಿದೆ, ಆರಾಮಾಗಿದೆ, ತುಂಬಾ ಚೆನ್ನಾಗಿತ್ತು. ನೋಡೋಕ್ಕಂತೂ ಹೇಳೋದಕ್ಕಾಗೋದೇ ಇಲ್ಲ. ಒಂದೊಂದು ಕೆತ್ತನೆ ಬಂದು ಅಷ್ಟು ಚೆನ್ನಾಗಿದೆ. ಎಷ್ಟು ಕಷ್ಟಪಟ್ಟಿರ್ಬೋದಲ್ಲ ಇದನ್ನೆಲ್ಲ ಮಾಡೋದಕ್ಕೆ. ತುಂಬಾ ಅಂದರೆ ತುಂಬ. ಈ ಕಲ್ಲು ಬಂದು ಇದಕ್ಕೇನು ಸಪೋರ್ಟ್ ಇಲ್ಲದೇ ನಿಂತಿದೆ ಅಂತ ಹೇಳ್ತಾ ಇದ್ರು. ಒಂದು ಕಲ್ಲಲ್ಲೂ ಕೂಡ ದೇವ್ರಗಳನ್ನ ಕೆತ್ತಿದ್ದಾರೆ, ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಅನಿಸ್ಬೇಕು. ಬಟ್ ನಾವು ಇಷ್ಟು ಚೆನ್ನಾಗಿ ಕೆತ್ತಿರ್ತಾರಲ್ಲ, ನಾವು ನೋಡೋಷ್ಟರಲ್ಲೇ ತುಂಬ ಸಂತೋಷ ಪಡ್ತೀವಲ್ಲ. ಬಟ್ ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದಲ್ಲ. ಈ ಸಂತೋಷ ನಮ್ಮ ನೋಡೋ ಹಿಂದ್ಗಡೆ ಅವರ ಕಷ್ಟ ಎಷ್ಟಿರ್ತದಲ್ಲ, ನೋಡೋದಕ್ಕೇ ನಾವು ಅಮ್ಮಯ್ಯ ಹಬ್ಬ ಅಂತ ಇರ್ತೀವಿ, ನೋಡೋದಕ್ಕೇ ಎಷ್ಟು ಕಷ್ಟಪಡ್ತಾ ಇರ್ತೀವಿ. ಹಾಗೆ ಅವರು ಅದನ್ನೆಲ್ಲ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದಲ್ಲ. ನಮ್ಗೆ ನೋಡೋದಕ್ಕೆ ಅಷ್ಟು ಕಷ್ಟ ಆದರೆ ಅವ್ರಿಗೆ ಮಾಡೋದಕ್ಕೆ ಇನ್ನೆಷ್ಟು ಕಷ್ಟ ಇರಬೇಕು. ಇದು ದುರ್ಗಾದೇವಿ. ಇದು ಬಂದು
ಈಗ ತೋರಿಸ್ತಾ ಇದ್ದೀನಲ್ಲ, ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋದು ಇದು ದುರ್ಗಾದೇವಿ. ಇದು ಆಪೋಸಿಟ್ ಮಿರರ್ ಇಟ್ಬಿಟ್ಟು ಈ ಕಡೆ ದುರ್ಗಾದೇವಿ ಇದೆ. ಮಿರರಲ್ಲಿರೋ ದೇವ್ರನ್ನ ನಾನು ನಿಮ್ಗೆ ತೋರಿಸಿದ್ದು. ಇದು ವೀರಭದ್ರ ಸ್ವಾಮಿ. ದೇವ್ರು ಬಂದು ರಾಮಲಿಂಗಂ. ಇಲ್ಲಂತೂ ತುಂಬಾನೇ ದೇವರುಗಳಿದೆ. ಇದು ಬಂದು ಭದ್ರಕಾಳಿ ದೇವರು. ಇದು ಬಂದು ಹನುಮಲಿಂಗಂ. ಈ ದೇವ್ರು ಬಂದು ನಾಗಲಿಂಗ. ಇಲ್ಲಿ ಫೋಟೋಸ್ ತಕ್ಕೊಳ್ಳೋಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಂತೂ ಎಷ್ಟು ದೊಡ್ಡ ಲಿಂಗನ ಕೆತ್ತನೆ ಮಾಡಿದಾರಲ್ಲ. ಇಲ್ಲಿ ಮುಗಿಸ್ಕೊಂಡು ನಾವು ಚಿಕ್ಕಬಳ್ಳಾಪುರನಲ್ಲಿ ಈಶಾ ಟೆಂಪಲ್ ಇದೆಯಲ್ಲ, ಅಲ್ಲಿ ಹೋಗಬೇಕು. ಅರೌಂಡ್ ನಾವು ಅಲ್ಲಿ 6:30ಗೆಲ್ಲ ಸೇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ಹೋಟೆಲ್ಗೆ ಹೋಗೋಣ, ಅರೌಂಡ್ 4:30 ಆಯಿತು, ಇನ್ನು ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಳಿದಿವಿ. ಇದು ಹೋಟೆಲ್ ಹೈವೇನಲ್ಲಿರೋದು, ಹೋಟೆಲ್ ಪ್ರಣವ್ ಅಂತ, ಆಂಧ್ರ ಸ್ಟೈಲ್ ಅಂತ ಹಾಕಿದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ ಹೋಗಿದ್ದೀವಿ. ಇವತ್ತು ನಾವು ಅರೌಂಡ್ 10 ಮೆಂಬರ್ಸ್ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು ಆರ್ಡ್ರ್ ಮಾಡಿದ್ದೀವಿ. ಚಪಾತಿ, ಇಡ್ಲಿಗೆ ಕಾಂಬಿನೇಷನ್ ಸಾಂಬಾರ್ ಆ್ಯಂಡ್ ಚಟ್ನಿ ಕೊಟ್ಟಿದ್ದಾರೆ, ರೆಗ್ಯುಲರ್ ಆಗಿ ಕೊಡೋದೆ. ನಾವು 10 ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ನೋಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ಯಾರಿಗಿಷ್ಟ ಬಂದಿದ್ದು ಅವರು ಆರ್ಡ್ರ್ ಮಾಡಿದ್ದೀವಿ. ಹಾಗೆ ಗೋಬಿಗೆ ಸಾಸು ರೆಗ್ಯುಲರ್ ಆಗಿ ಸಿಗೋದೆ, ಸಾಸು ಗೋಬಿ ಅಂತೂ ಆಸಮ್ ಆಗಿತ್ತು. ಹಾಗೆ ಫ್ರೈಡ್ ರೈಸ್ ಕೊಟ್ಟಿದ್ದಾರೆ. ಫ್ರೈಡ್ ರೈಸ್ಗೂ ಅಷ್ಟೇ ಸಾಸು, ಒಂಥರ ಕರಿ ಕೊಟ್ಟಿದ್ರು. ಅದೇನು ಕರಿ ಏನಷ್ಟು ಚೆನ್ನಾಗಿರಲಿಲ್ಲ. ನೂಡಲ್ಸ್ಗೆ ಮಾಮೂಲಿ ಸಾಸ್ ಕೊಟ್ಟಿದ್ದಾರೆ. ಸೇಮ್ ಫ್ರೈಡ್ ರೈಸ್ಗೆ ಏನು ಕೊಟ್ಟಿದ್ರು ಅದೇ ಕೊಟ್ಟಿದ್ದಾರೆ. ಫೈನಲ್ ಆಗಿ ರೋಟಿ ಪನ್ನೀರ್ ಕರಿ ಟೇಸ್ಟ್ ಮಾಡಿದ್ವಿ. ರೋಟಿ ಪನ್ನೀರ್ ಕರಿ ಅಂತೂ ಸೂಪರ್ ಆಗಿತ್ತು. ಇವಾಗ ನಾವು ಈಶಾ ಟೆಂಪಲಲ್ಲಿ ಇದ್ದೀವಿ. ಅರೌಂಡ್ 6 o'clock ಆಗಿತ್ತು ನಾವು ಈಶಾ ಟೆಂಪಲ್ಗೆ ಹೋಗೋಷ್ಟರಲ್ಲಿ. ನಾವು ಸಂಡೇ ಹೋಗಿರೋದ್ರಿಂದ ವಿಪರೀತ ಜನ, ಅದು ಈವ್ನಿಂಗ್ ಟೈಮ್ ಅಂತೂ ತುಂಬ ಜನ. ಕರೆಕ್ಟಾಗಿ ಪ್ರೊಜೆಕ್ಷನ್ ಆಗುತ್ತಲ್ಲ, ಆ ಟೈಮ್ಗೆ ಜನ ಬರೋದು ಜಾಸ್ತಿ. ಆ ಟೈಮಿಂಗ್ಸ್ ಬಂದು 7 to 7:15ವರೆಗೂ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಒಮ್ಮೆ ನೋಡಬೇಕಾಗಿರೋ ಪ್ಲೇಸ್ ಅಂತ ಅನ್ನಿಸ್ತು ನನಗೆ. ಮಸ್ಟ್ ಆ್ಯಂಡ್ ಶುಡ್ ಆಗಿ ನಿಮ್ಗೇನಾದರೂ ಅನುಕೂಲ ಸಿಕ್ಕಿದ್ರೆ ಈ ಪ್ಲೇಸ್ನ ಖಂಡಿತ ವಿಸಿಟ್ ಮಾಡಿ. ನೋಡೋಕ್ಕಂತೂ ಎಷ್ಟು ಚೆನ್ನಾಗಿತ್ತಂದರೆ ಅನ್ಬಿಲೀವಬಲ್, ಹೇಳೋಕ್ಕಾಗೋದೇ ಇಲ್ಲ, ಮಾತಿನಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ಬಟ್ ವಿಡಿಯೋನಲ್ಲಿ ನೋಡೋದಕ್ಕಿಂತ ನಾವು ಡೈರೆಕ್ಟಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ನೋಡ್ತೀವಿ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ವಿಡಿಯೋನಲ್ಲಿ ಆ ಎಕ್ಸ್ಪೀರಿಯೆನ್ಸ್ ನಮಗೆ ಸಿಗೋದಿಲ್ಲ. ನಾವು ಡೈರೆಕ್ಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ನೋಡಿ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಮ್ಯೂಸಿಕ್ಗೆ ಭಗವಂತನ ಅವತಾರಗಳು ತೋರಿಸ್ತಾ ಇರ್ತಾರಲ್ಲ, ಹೇಳೋಕ್ಕಾಗೋದೇ ಇಲ್ಲ, ತುಂಬಾ ಚೆನ್ನಾಗಿತ್ತು. ಒಂದು ಅವತಾರನೂ ನೋಡ್ತಾ ಇದ್ದರೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಹಾಗೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಜನ ಕೂಡ ಅಷ್ಟೇ, ಒಂದು 20,000 ಪೀಪಲ್ ಇದ್ದಾರೆ ಅರೌಂಡ್ ಅಲ್ಲಿ. ಆದರೆ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಆಗಿಬಿಡುತ್ತೆ ನೋಡಿ, ಆ ಲೈಟ್ಸ್ ಎಲ್ಲ ಆಫ್ ಮಾಡೋಷ್ಟರಲ್ಲಿ. ಅದು ನೋಡೋದಕ್ಕೆ ಮಗ್ನರಾಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿತ್ತು. ನಾನು ಹೇಳೋದ್ರಲ್ಲೇ ನಿಮಗೂ ಅನಿಸುತ್ತೆ. ಖಂಡಿತ ನಿಮಗಂತೂ ಟೈಮ್ ಸಿಕ್ಕಿದ್ರೆ ಅಂತೂ ಚಿಕ್ಕಬಳ್ಳಾಪುರ ಈಶಾ ಟೆಂಪಲ್ಗೆ ವಿಸಿಟ್ ಕೊಡಿ. ತುಂಬಾ ನೀವು ಕೂಡ ನನ್ನ ಎಕ್ಸ್ಪೀರಿಯೆನ್ಸ್ನ ನೀವು ಕೂಡ ಪಡೀರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನಾವು ನೋಡ್ತೀವ ನೋಡಿ, ಅದಂತೂ ಸೂಪರ್ ಆಗಿರುತ್ತೆ. ಆ ಎಕ್ಸ್ಪೀರಿಯೆನ್ಸೇ ಬೇರೆ, ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋದಂಗೆ ಇರುತ್ತೆ. ಆ ಪ್ರೊಜೆಕ್ಷನ್ ಎಲ್ಲ ಮಾಡ್ತಾ ಇದ್ರೆ ಆ ಈಶ್ವರ ನಮ್ಮ ಪಕ್ಕದಲ್ಲೇ ಕೂತಿದ್ದಾನೇನೋ ಅನಿಸ್ಬೇಕು ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಪ್ರೊಜೆಕ್ಷನ್ ನಡೀತಾ ಇದ್ರೆ ನೋಡ್ತಾ ಇದ್ರೆ ತನ್ಮಯತ್ವ ಅಂತೀವ ಹೇಳ್ತೀವಿ ನೋಡಿ, ಆ ಎಕ್ಸ್ಪೀರಿಯೆನ್ಸ್ ಅಂತೂ ನಮ್ಗೆ ಖಂಡಿತ ಸಿಕ್ಕತ್ತೆ. ನೀವು ಫೋನಲ್ಲಿ ನೋಡೋದಕ್ಕಿಂತ ಇಲ್ಲ ಯಾವುದೋ ಒಂದು ವಿಡಿಯೋನ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡ್ತೀರಾ ನೋಡಿ, ಆ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಆಗಿರುತ್ತೆ. ಅದಕ್ಕೆ ನಾವು ಹೆಚ್ಚಾಗಿ ವಿಡಿಯೋ ತೆಗಿಯೋಕ್ಕೆ ಹೋಗಲಿಲ್ಲ, ಸುಮ್ಮನೆ ನಿಮ್ಗೆ ಜಸ್ಟ್ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು 1 minute ಅಷ್ಟೇ ತೆಗ್ದಿದ್ದು. ನಾವು ಕೆಲವೊಂದು ಪಿಕ್ಸ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಬಂದು ಭಾನುವಾರ ಬೆಳಗಿನ ಜಾವ 2 ಗಂಟೆಯಿಂದ, ಅಂದರೆ ಸೋಮವಾರ ಬೆಳಗಿನ ಜಾವ 2 ಗಂಟೆವರೆಗೂ, ಅಂದರೆ 24 hour ಹಿಡಿಸ್ತು ನಮಗೆ ಇದನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ. ಫೈನಲ್ ಆಗಿ ಮತ್ತೊಂದು ವಿಷಯ, 20 ವರ್ಷದ ನಂತರ ನನ್ನ PUC ಫ್ರೆಂಡ್ನ ಮೀಟ್ ಮಾಡಿದ್ದು. ಅಂದರೆ 2005ಅಲ್ಲಿ ಕಂಪ್ಲೀಟ್ ಮಾಡಿದೆ. 2025 ಅಂದರೆ 20 years ಆಯಿತು ನನ್ನ ಫ್ರೆಂಡ್ನ ಮೀಟ್ ಮಾಡಿ. ಈ ಟ್ರಿಪ್ಪಲ್ಲಿ ಅಂದರೆ ಕದ್ರಿನಲ್ಲಿ ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದು ಅನ್ಫರ್ಗೆಟಬಲ್ ಮೆಮೊರಿ ಅಂತ ಹೇಳ್ಬೋದು. ನೆವರ್ ಎವರ್ ಇಂಥ ಮೆಮೊರಿ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ಬೋದು. ತುಂಬಾ ಸಂತೋಷ ಆಯಿತು ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದು. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.